ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ಹೆಸರು ಉಲ್ಲೇಖ ಮಾಡಿ ಷಡ್ಯಂತ್ರ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕಾಗಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ಆಗ್ರಹಿಸಿದೆ. ಇಂದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯ ಸದಸ್ಯರು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಈಶ್ವರ ಭಟ್ಟ ಪಂಚಗುಡ್ಡೆ ಅವರಿಗೆ ಮನವಿಯನ್ನ ನೀಡಿದ್ರು. ವಿಶ್ವದಾದ್ಯಂತ ಪುತ್ತೂರು ಮಹಾಲಿಂಗೇಶ್ವರ ದೇವರ ಭಕ್ತರಿದ್ದಾರೆ. ಹೀಗಿರುವಾಗ ಎರಡು ಕುಟುಂಬಗಳ ಮಧ್ಯೆ ಇರುವ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿದೆ. ಪಿಜಿ ಜಗನ್ನಿವಾಸ್ ರಾವ್ ಹಾಗೂ ಸಂತ್ರಸ್ತೆಯ ಕುಟುಂಬದ ಕಲಹ ಇದೀಗ ದೇವಾಲಯದ ಧ್ವಜಸ್ತಂಭದವರೆಗೂ ಬಂದಿದೆ. ಇದು ಸರಿಯಾದ ಕ್ರಮವಲ್ಲ. ಧ್ವಜಸ್ತಂಭದ ಮುಂದೆ ಪ್ರತಿಭಟಿಸುವಂಥದ್ದು, ಧಾರ್ಮಿಕ ಆಚರಣೆಗೆ ತಡೆಯೊಡ್ಡುವಂಥದ್ದು ಇದೆಲ್ಲ ಸರಿಯಲ್ಲ. ಪ್ರತಿಭಟಿಸೋದಕ್ಕೆ ಅದರದೇ ಆದ ಸ್ಥಳವಿದೆ. ದೇವಾಲಯ ಹಿಂದೂಗಳ ಆರಾಧನಾ ಕೇಂದ್ರ, ಅದು ಹಕ್ಕೊತ್ತಾಯ ಮಾಡುವ ಜಾಗ ಅಲ್ಲ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ವೇಳೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಧ್ವಜಾರೋಹಣ ಸಂದರ್ಭ ಧ್ವಜಸ್ತಂಭದ ಬಳಿ ಯಾರಾದರೂ ಪ್ರತಿಭಟನೆ ಅಥವಾ ಧರಣಿ ಮಾಡಲು ಪ್ರಯತ್ನಿಸಿದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ಅದಕ್ಕೆ ಅವಕಾಶವನ್ನ ಕೊಡುವುದಿಲ್ಲ. ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಗಳಾಗಲಿ ಅವರನ್ನ ಧ್ವಜಸ್ತಂಭ ಬಳಿಯಿಂದಲೇ ಎಳೆದುಕೊಂಡು ಬಂದು ಹೊರ ಹಾಕ್ತೇವೆ ಎಂದು ಇದೇ ಸಂದರ್ಭದಲ್ಲಿ ಸಮಿತಿ ಸದಸ್ಯರು ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಎರಡು ಕುಟುಂಬದ ಕಲಹವನ್ನ ಅವರು ದೇವಸ್ಥಾನದವರೆಗೂ ತರುವಂತದ್ದು ಸರಿಯಲ್ಲ. ಜಾತ್ರೋತ್ಸವ ಸಂದರ್ಭ ಅಹಿತಕರ ಘಟನೆಗೆ ಆಹ್ವಾನ ನೀಡಬೇಡಿ. ಅಂತವರಿಗೆ ದೇವಾಲಯದ ಒಳ ಪ್ರವೇಶಿಸಲು ಕೂಡ ಅವಕಾಶ ನೀಡಬೇಡಿ. ಮುಂಜಾಗ್ರತೆ ಕ್ರಮವಾಗಿ ಅಂತವರನ್ನ ತಡೆಯಬೇಕು ಎಂದು ಆಗ್ರಹಿಸಿದ್ರು. ದೇವರ ಉತ್ಸವಕ್ಕೆ ಧಕ್ಕೆ ಆಗಬಾರ್ದು. ಇಷ್ಟರವರೆಗೆ ಇಷ್ಟು ಕಾಲದಲ್ಲಿ ಏನು ಜಾತ್ರೋತ್ಸವಕ್ಕೆ ಧಕ್ಕೆ ಬಂದಿಲ್ಲ. ಆ ಪಾವಿತ್ರತೆಗೆ ಧಕ್ಕೆ ಬರುವಂಥ ಕೆಲಸವನ್ನು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಸಂರಕ್ಷಣಾ ಸಮಿತಿಯಿಂದ ಇವತ್ತು ಈ ದೇವಸ್ಥಾನದ ಸಮಿತಿ ಅಧ್ಯಕ್ಷರಿಗೂ ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ ಈ ಪಾವಿತ್ರತೆಗೆ ಧಕ್ಕೆ ಬರಬಾರ್ದು. ಏನು ನ್ಯಾಯ ಇದ್ದರೂ ನ್ಯಾಯಾಲಯ ಉಂಟು, ಮತ್ತು ಸ್ಟೇಷನ್ ಉಂಟು. ಹೊರಗಡೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿದ್ದಾರೆ. ಉತ್ಸವದ ಮುಂಚೆನೇ ಅದನ್ನು ಮಾಡಬಹುದಿತ್ತು. ನಾವು ಕಷ್ಟಕಾಲದಲ್ಲಿ ದೇವರಿಗೆ ಒಂದು ಪ್ರಾರ್ಥನೆ ಮೊರೆ ಹೋಗ್ತೇವೆ. ಅದು ಈ ಸಂದರ್ಭದಲ್ಲಿ ಬರುವುದಲ್ಲ. ದೇವರ ಉತ್ಸವವನ್ನು ನಿಲ್ಲಿಸುವಂತಹ ಕೆಲಸ ಆಗಬಾರ್ದು. ಮತ್ತು ಇದಕ್ಕೆ ಈ ಜಾತ್ರೆ ಮುಗಿದ ನಂತರ ದೇವರಿಗೆ ಪ್ರಾರ್ಥನೆ ಮಾಡಲಿ. ಎರಡು ಕಡೆಯಿಂದಲೂ ತಪ್ಪಾಗಿದೆ. ಇದು ಮದುವೆ ಆಗುತ್ತೇನೆ ಎಂದು ನಂಬಿಸಿ ಮೋಸ ಮಾಡಿದ್ದಾನೆ ಎನ್ನುವಂಥ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಅದು ಹುಡುಗಿಯದು ತಪ್ಪುಂಟು. ಮದುವೆ ಆದ ನಂತರ ಮಾಡುವ ಕೆಲಸ ಮೊದಲು ಮಾಡಿದ್ದು ತಪ್ಪಲ್ವಾ? ಆದ್ದರಿಂದ ಎರಡೂ ಕಡೆಯರು ಕೂಡ ಈ ಸಮಿತಿಯ ಈ ದೇವಾಲಯದ ಒಳಗೆ ಬಂದು ಏನು ದೇವರ ಉತ್ಸವಕ್ಕೆ ಧಕ್ಕೆ ಮಾಡಿದರೆ ಎರಡೂ ಕಡೆಯೇ ಕೂಡ ಆ ಭಗವಂತನ ಅನುಗ್ರಹ ಅಲ್ಲ, ಆಗ್ರಹ ಬರ್ತದೆ. ಆದ್ದರಿಂದ ಅವರು ಕೂಡ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ನ್ಯಾಯಾಲಯ ಮತ್ತು ಬೇರೆ ಬೇರೆ ರೀತಿಯ ಕಾನೂನುಗಳಿವೆ, ಅಲ್ಲಿ ಬಗೆಹರಿಸಿಕೊಳ್ಳಿ. ದೇವಾಲಯದ ಹೊರಗಡೆ ಬೇಕಾದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ದೇವರ ಉತ್ಸವಕ್ಕೆ ಏನಾದರೂ ಧಕ್ಕೆ ತಂದರೆ ನಾವು ಅದನ್ನು ಸಹಿಸುವುದು